ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತ ಮಹಿಳೆಯ ಕತ್ತು ಸಿಳಿ ಭೀಕರ ಹತ್ಯೆ. ಮನೆಯಲ್ಲಿ ಮಲಗಿದ್ದ ಮಹಿಳೆಯ ಮೇಲೆ ಆಗಂತುಕರ ದಾಳಿ. ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕಾಗಿ ಕೊಲೆ ಎಂದು ಬಿಂಬಿಸುವ ಯತ್ನ. ಕೌಟುಂಬಿಕ ಕಲಹಕ್ಕೆ ಸುಪಾರಿ ಕೊಲೆ ಎಂದ ಕುಟುಂಬಸ್ಥರು. ನೂತನ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಯಾರಿಗೆ ಎಂಬ ಚರ್ಚೆ ತೀವ್ರ. ಈ ಬಾರಿಯಾದರೂ ಸುಬ್ಬಾರೆಡ್ಡಿಗೆ ಒಲಿಯಲಿದೆಯಾ ಅದೃಷ್ಟ? ಸ್ವಾತಂತ್ರ್ಯ ನಂತರ ಬಾಗೇಪಲ್ಲಿಗೆ ಸಿಗದ ಸಚಿವ ಭಾಗ್ಯದ ಕನಸು ಈಗ ನನಸಾಗಲಿದೆಯಾ? ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರ ವಿರುದ್ಧ ನಾಗರಿಕರ ಆಕ್ರೋಶ. ವಾಸವಿ ರಸ್ತೆಯ ಅವ್ಯವಸ್ಥೆ, ಒಳಚರಂಡಿ ನೀರು ರಸ್ತೆಗೆ ಬರುತ್ತಿರುವುದಕ್ಕೆ ಪೌರಾಯುಕ್ತ ಅಮೃತ ವಿರುದ್ಧ ನಾಗರಿಕರ ಅಸಮಾಧಾನ. ಶೀಘ್ರ ಮುಗಿಸಲು ಆಗ್ರಹ. ವಾರ್ತೆಗಳ ವಿವರ. ಮನೆಯಲ್ಲಿದ್ದ ವಿವಾಹಿತ ಮಹಿಳೆಯೊಬ್ಬರನ್ನು ಕತ್ತು ಸೀಳಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದ್ದು ನಾಗರಿಕರನ್ನು ಬೆಚ್ಚಿಬೀಳಿಸಿದೆ. ಕಳ್ಳತನಕ್ಕಾಗಿ ಕೊಲೆ ಮಾಡಿರುವಂತೆ ಚಿತ್ರಿಸುವ ಯತ್ನ ನಡೆದಿದ್ದು, ಮೃತ ಮಹಿಳೆಯ ಕುಟುಂಬಸ್ಥರು ಗಂಡನ ಮನೆಯವರೇ ಕೊಲೆ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಅನುಮಾನಾಸ್ಪದ ಕೊಲೆಯಾಗಿದ್ದು, ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಬಹಿರಂಗವಾಗಬೇಕಿದೆ. ಮನೆಯಲ್ಲಿದ್ದ ವಿವಾಹಿತ ಮಹಿಳೆಯೊಬ್ಬರನ್ನು ಕತ್ತು ಸೀಳಿ ಭರ್ಭರವಾಗಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದ್ದು ನಾಗರಿಕರನ್ನು ಬೆಚ್ಚಿ ಬೀಳಿಸಿದೆ. ಕಳ್ಳತನಕ್ಕಾಗಿ ಕೊಲೆ ಮಾಡಿರುವಂತೆ ಚಿತ್ರಿಸುವ ಯತ್ನ ನಡೆದಿದ್ದು, ಮೃತ ಮಹಿಳೆಯ ಕುಟುಂಬಸ್ಥರು ಗಂಡನ ಮನೆಯವರೇ ಕೊಲೆ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ. ಮೃತ ಮಹಿಳೆಯ ಹೆಸರು ಪುಷ್ಪಲತಾ. 25 ವರ್ಷದ ಪುಷ್ಪಲತಾ ಬೆಂಗಳೂರು ನಿವಾಸಿ. ಮಹೇಶ ಲಕ್ಷ್ಮಿ ದಂಪತಿಗಳ ಮಗಳಾದ ಪುಷ್ಪಲತಾಳನ್ನು ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಭರತ್ ಎನ್ನುವರಿಗೆ ಕೊಟ್ಟು ಅದ್ದೂರಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ 4 ವರ್ಷ ತುಂಬಿದೆ. ರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಪುಷ್ಪಲತಾಳನ್ನು ಕತ್ತನ್ನು ಕೊಯ್ದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ತೆಗೆದುಕೊಂಡು ಹೋಗಲಾಗಿದೆ. ಪಕ್ಕದಲ್ಲಿ ಮಲಗಿದ್ದ ಮೃತಳ ನಾದಿನಿ ಭವ್ಯಾಳ ಬಾಯಿಗೆ ಬಟ್ಟೆ ತುರುಕಿ ಮತ್ತು ಬರುವ ಸ್ಪ್ರೇ ಸಿಂಪಡಿಸಿ ಕೃತ್ಯ ಎಸಗಲಾಗಿದೆಯಂತೆ. ಆದ್ರೆ ಇದನ್ನು ಒಪ್ಪದ ಪುಷ್ಪಲತಾಳ ತಂದೆ ತಾಯಿ ಇದು ದರೋಡೆ ಪ್ರಕರಣ ಅಲ್ಲ, ಇದೊಂದು ಸುಪಾರಿ ಕೊಲೆ ಎಂದು ಆರೋಪಿಸಿದ್ದಾರೆ. ಗಂಡನ ಅನೈತಿಕ ಸಂಬಂಧ ಹಾಗೂ ಕುಟುಂಬ ಕಲಹದಿಂದಲೇ ಮಗಳನ್ನು ಸುಪಾರಿ ಕೊಲೆ ಮಾಡಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರವರೇ ಅವ್ರ ಅಣ್ಣ ತಮ್ಮದಿರೋ ಅಮ್ಮನ ಅಣ್ಣ ತಮ್ಮಂದಿರೇ ನಾನು ಇದ್ದಿ ಅಲ್ಲವ್ರೆ ನಮ್ಮ ತಾಯಿ ಮನೆ ಹತ್ರ ನಾನು ಇದ್ದೀನಿ ಮಾಡಿ ಅಂತ ಅಂದರು. ಮದುವೆನ ಏನೋ ಒಳ್ಳೆಯವರು ಅಂದ್ರೆಲ್ಲ ಮಾಡಿದೆ. ಮಾಡಿ 3 ತಿಂಗಳಿಗೆ ಕಷ್ಟಪಟ್ಟರು. ಕೊಟ್ಟಮೇಲೆ ಆಷಾಢಕ್ಕೆ ಕಳಿಸಿದ್ರು. ಅಲ್ಲಿ ನಾವು ಆಷಾಢಕ್ಕೆ ಕಳಿಸ್ಬಿಟ್ಟು ಕರ್ಕೊಂಡೇ ಹೋಗಿಲ್ಲ. ಆಮೇಲೆ 9 ತಿಂಗಳು ನಾವೇ ಕಂಪ್ಲೇಂಟ್ ಕೊಟ್ಟು ಔಷಧಿ ಕೊಟ್ಬಿಟ್ಲು. ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಮಗಳು ಡೈವರ್ಸ್ ಆಗಿದೆ ನಿನ್ನೆ. ಆಮೇಲೆ ಮದುವೆ ಮಾಡುವಾಗ ಇವ್ರ ವಿಷಯ ಗೊತ್ತಾಗಿ ಮಾತಾಡ್ಕೊಂಡು ಹೋದ್ಮೇಲೆ ಇವ್ರನ್ನ ಹಾಸ್ಪಿಟ್ಲಿಗೆ ಸೇರಿದಾಗ ಅಲ್ಲಿ ಕಂಪ್ಲೇಂಟ್ ಏನು ಎತ್ತಂತ ಕೇಳಿದಾಗ ಪೊಲೀಸ್ ಸ್ಟೇಷನಲ್ಲಿ ಇದಾಯಿತು. ಏನು ಕಂಪ್ಲೇಂಟ್ ಆಯಿತು. ಎಲ್ಲ ಸಾಲ್ವ್ ಮಾಡಿ ಮಾತಾಡಿ ಕಳಿಸ್ಬಿಟ್ಟು ಚೆನ್ನಾಗಿದ್ಮೇಲೆ ಮುಂದೆ ಅಮ್ಮ ಸಿಗ್ತಾನೆ ಇಲ್ಲ. ಅವ್ರ ಅತ್ತೆ ಮುಂದೆ ಒಟ್ನಲ್ಲಿ ಪ್ಲಾನ್ ಮಾಡ್ಬಿಟ್ರೆ 2 ವರ್ಷದಿಂದ ಪ್ಲ್ಯಾನ್ ಮಾಡವಳೆ ಹೆಂಗೆ ಸಾಯಿಸ್ಬೇಕು ಅಂತ. ಇವೇ ಮೊದಲು ಯಾವ ರೀತಿ ಜಗಳ ಏನಾದ್ರು ಆಗಿತ್ತು? ಎಲ್ಲ ಹೊಡೆದಿದ್ರು ಸರ್. ಒಂದ್ಸಲ ಹುಚ್ಚೆ ಬರೋಂಗೆ ಹೊಡೆದಿದ್ರು, ಹುಚ್ಚೆ ಹೊಯ್ಕೊಳ್ಳೋಂಗೆ ಹೊಡೆದಿದ್ರು ನನ್ನ ಮಗಳಿಗೆ. ಹೊಡೆದಿದ್ರು ನಾವು ಅವಾಗೂ ಏನೋ ಮಾತಾಡಿಲ್ಲ ಬಿಡು, ದೊಡ್ಡೊಳಲ್ವಾ. ಏನೋ ಹೆಣ್ಮಕ್ಳಿಂದಲೇ ಟಾರ್ಚರು. ಏನೋ ಒಂದು ಹೆಣ್ಣು ಅಲ್ವಾ, ಹೆಣ್ಮಕ್ಳು ನಿಮ್ಮ ಅಕ್ಕ ಅಂದ್ಕೊಳಮ್ಮ ಅಂತ ನಾವು ಸುಮ್ಮನೆ ಇಷ್ಟು ಟಾರ್ಚರ್ ಕೊಡ್ತೀವಿ. ನಿನ್ನೆ 3 ಗಂಟೆಲಿ ನನ್ನ ಮಗಳು ಮಾಡಿದ್ಲು. ಬೆಳಗ್ಗೆನೂ ಮಾಡಿದ್ಲು, ಮಧ್ಯಾಹ್ನನೂ ಮಾಡಿದ್ಲು. ನೀನು ದೇವಸ್ಥಾನಕ್ಕೆ ಹೋಯ್ತವ್ರು ಅಂತಮ್ಮ, ನಾನು ಹೋಗ್ತೀನಿ. ಆಯ್ತು ಹೋಗಮ್ಮ, ನೀನು ಸ್ವಲ್ಪ ಹೊತ್ತಿಗೆ ನೀನು ಬೇಡ ಮನೇಲೇ ಇರು, ದೀಪ ಹಚ್ಕೊಂಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಬಂದರು ಅಂತ ಅವ್ರ ಅತ್ತೆ. ಅದಾದಮೇಲೆ ಇವ್ರು ಮನೇಲಿದ್ಮೇಲೆ ಅವ್ರ ಅತ್ತೆ ಮನೇಲಿ ಇರಬೇಕು. ನಾದಿನಿ ಮನೇಲಿ ಹಾಕಿದ್ಲು. ನಾದಿನಿ ಮನೇಲಿ ಯಾಕೆ ಮಾಡ್ಕೊಂಡಿದ್ರು? ಅವಳ ನಾದಿನಿ ಇವಳು ಯಾವುದೋ ಅಜ್ಜಿ ಅಂತ ಮಾಡ್ಕೊಂಡು
ಈ ಆರೋಪಗಳನ್ನು ಮೃತಳ ಗಂಡನ ಕಡೆಯವರು ನಿರಾಕರಿಸಿದ್ದು ಕೇರಳದ ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ಕಳ್ಳರು ಮನೆಗೆ ನುಗ್ಗಿ ನನ್ನ ಮಗಳಿಗೂ ಗಾಯ ಮಾಡಿ ಪ್ರಜ್ಞೆ ತಪ್ಪಿಸಿ ನಂತರ ದರೋಡೆ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಸತ್ಯ ಬಯಲಿಗೆಳೆಯಲಿ ಎಂದಿದ್ದಾರೆ. ಪುಷ್ಪಲತಾ ಕೊಲೆ ಪ್ರಕರಣ ದೊರೆಡೆಗಾಗಿ ನಡೆದ ಕೊಲೆಯ ಅಥವಾ ಇಲ್ಲ ಕೌಟುಂಬಿಕ ಕಲಹದ ಹಿಂದೆ ನಡೆದ ಸುಪಾರಿ ಕೊಲೆಯ ಎಂಬ ಅನುಮಾನ ಕಾಡುತ್ತಿದೆ. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಅದು ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ತಾಲೂಕು ತೀವ್ರ ಹಿಂದುಳಿದ ತಾಲೂಕು ಎಂಬ ಕುಖ್ಯಾತಿಗೂ ಪಾತ್ರವಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಮಾತ್ರ ಹಿಂದುಳಿದ ತಾಲೂಕು ಅಲ್ಲ, ಜೊತೆಗೆ ರಾಜಕೀಯವಾಗಿಯೂ ಹಿಂದುಳಿದ ತಾಲೂಕು ಎಂಬ ಹೆಗ್ಗಳಿಕೆ ಈ ತಾಲೂಕಿಗಿದೆ. ಕಾರಣ ಸ್ವಾತಂತ್ರ್ಯ ನಂತರ ಈ ತಾಲೂಕಿಗೆ ಸಚಿವ ಸ್ಥಾನ ದೊರೆತಿಲ್ಲ. ಇದೀಗ ನೂತನ ಸಂಪುಟದಲ್ಲಾದರೂ ಬಾಗೇಪಲ್ಲಿಗೆ ಸಚಿವ ಸ್ಥಾನ ಭಾಗ್ಯ ಸಿಗಲಿದೆಯಾ ಎಂಬುದು ಈ ತಾಲೂಕಿನ ಜನರ ಆಸೆಯಾಗಿದೆ. ಇಷ್ಟಕ್ಕೂ ಯಾವುದು ಆ ತಾಲೂಕು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಚಿಕ್ಕಬಳ್ಳಾಪುರ ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆ. ಈ ಸಭೆಯಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗೇಪಲ್ಲಿಯನ್ನು ಭಾಗ್ಯನಗರ ಎಂದು ಘೋಷಣೆ ಮಾಡಿದರು. ಬಾಗೇಪಲ್ಲಿಯ ಹೆಸರು ಭಾಗ್ಯನಗರವಾದ ಮಾತ್ರಕ್ಕೆ ಆ ತಾಲೂಕಿನ ನಸೀಬು ಬದಲಾಗಲಿಲ್ಲ, ಬದಲಿಗೆ ಯಾವ ಭಾಗ್ಯವೂ ಬರಲೂ ಇಲ್ಲ. ವಿಷಯ ಅದಲ್ಲ. ಈ ಭಾಗ್ಯನಗರ ಅಲಿಯಾಸ್ ಬಾಗೇಪಲ್ಲಿ 3 ತಾಲೂಕುಗಳನ್ನು ಒಳಗೊಂಡ ವಿಧಾನಸಭಾ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಕಳೆದ 78 ವರ್ಷಗಳಿಂದ ಒಬ್ಬರು ಸಚಿವರಾಗಿಲ್ಲ ಎಂಬುದು ವಿಶೇಷ. ಇದು ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದು ಆಗಾಗ ಕೆಂಬಾವುಟ ಹಾರಿದರೂ ಹೆಚ್ಚು ಬಾರಿ ಗೆದ್ದಿರೋದು ಕಾಂಗ್ರೆಸ್. ರಾಜ್ಯದಲ್ಲಿ ಹೆಚ್ಚು ಬಾರಿ ಆಡಳಿತ ನಡೆಸಿರೋದು ಕಾಂಗ್ರೆಸ್. ಆದರೂ ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಭಾಗ್ಯ ಈವರೆಗೂ ಸಿಗದಿರುವುದು ವಿಪರ್ಯಾಸವೇ ಸರಿ. ಇನ್ನು ಇಲ್ಲಿನ ಪ್ರಸ್ತುತ ಶಾಸಕರು SN ಸುಬ್ಬಾರೆಡ್ಡಿ. ಕಳೆದ 3 ಅವಧಿಯಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದವರು ಇದೇ ಸುಬ್ಬಾರೆಡ್ಡಿ. ಅಷ್ಟೇ ಅಲ್ಲ, ಈ ಹಿಂದೆ 2019ರಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೆಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತಲ್ಲ, ಆಗ ಇದೇ ಸುಬ್ಬಾರೆಡ್ಡಿ ಸಚಿವ ಸ್ಥಾನದ ಆಮಿಷ ಒಡ್ಡಿದರು. ಪಕ್ಷ ತೊರೆಯದೆ ಪಕ್ಷದ ನಿಷ್ಠೆ ವ್ಯಕ್ತಪಡಿಸಿದ ನಾಯಕರ ಸಾಲಿನಲ್ಲಿ ಸುಬ್ಬಾರೆಡ್ಡಿ ಅವರು ಸೇರಲಿದ್ದಾರೆ. ಈ ಹಿಂದೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಮೊದಲ ಬಾರಿಗೆ ಆರಿಸಿ ಬಂದ ಸುಬ್ಬಾರೆಡ್ಡಿ ನಂತರ ಕುಮಾರಸ್ವಾಮಿ, BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆಯೂ ಇವರು ಕಾಂಗ್ರೆಸ್ ಶಾಸಕರಾಗಿದ್ದರು. ಈ ಬಾರಿ 3ನೇ ಅವಧಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಮೊದಲ ಅವಧಿಯಲ್ಲೇ ಸಚಿವ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆ ಸುಬ್ಬಾರೆಡ್ಡಿ ಬೆಂಬಲಿಗರಿಗೆ ಮಾತ್ರವಲ್ಲದೆ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೂ ಇತ್ತು. ಆದರೆ ಚಿಂತಾಮಣಿಯಿಂದ ಆರಿಸಿ ಬಂದ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಒಲಿದ ಪರಿಣಾಮ ಸುಬ್ಬಾರೆಡ್ಡಿ ಅವರಿಗೆ ಮತ್ತೆ ನಿರಾಸೆ ಎದುರಾಗಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ಸಚಿವ ಸಂಪುಟ ಪುನರ್ರಚನೆಯಾಗಲಿದ್ದು ಈ ಬಾರಿಯ ಸಂಪುಟದಲ್ಲಾದರೂ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗಲಿದೆಯೇ ಎಂಬ ಆಸೆ ಬಾಗೇಪಲ್ಲಿ ಕ್ಷೇತ್ರದ ಜನರಲ್ಲಿ ಮನೆ ಮಾಡಿದೆ. ಈಗಾಗಲೇ ಡಾಕ್ಟರ್ MC ಸುಧಾಕರ್ ಅವರು 3 ವರ್ಷಗಳ ಕಾಲ ಸಚಿವರಾಗಿ ನಿಭಾಯಿಸಿರುವ ಕಾರಣ ಪುನಃ ಅವರಿಗೆ ಸಿಗುವ ಅವಕಾಶ ಕಡಿಮೆ. ಹಾಗಾಗಿ ಅವರು ಸಚಿವ ಆಕಾಂಕ್ಷಿಗಳ ಪಟ್ಟಿಯಿಂದ ದೂರವಿದ್ದರೂ ಇದೀಗ ಪ್ರಬಲವಾಗಿ ಸುಬ್ಬಾರೆಡ್ಡಿಗೆ ಸೆಡ್ಡು ಹೊಡೆಯುತ್ತಿರುವುದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಇದೇ ಮೊದಲ ಬಾರಿಗೆ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗಿಂತ ವಿವಾದಗಳ ಮೂಲಕವೇ ಪ್ರಖ್ಯಾತಿಗಿಂತ ಕುಖ್ಯಾತಿಗೆ ಪಾತ್ರರಾಗಿದ್ದು ಹೈಕಮಾಂಡ್ ಮನವೊಲಿಸಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಚಿವನಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಹೆಜ್ಜೆಯೂರುವುದಾಗಿ ಶಪಥ ಮಾಡಿರುವುದಾಗಿಯೂ ಅವರ ಬೆಂಬಲಿಗರು ಹೇಳುತ್ತಿದ್ದಾರೆ. ಪ್ರದೀಪ್ ಈಶ್ವರ್ ಈ ಶಪಥದ ಪರಿಣಾಮವೇ ಕಳೆದ 2 ತಿಂಗಳಿನಿಂದ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿಲ್ಲ ಎಂಬ ಆರೋಪಗಳು ಇದ್ದು ಇದೀಗ ಸುಲಭವಾಗಿ ಸಚಿವರಾಗಬಹುದಾಗಿದ್ದ ಸುಬ್ಬಾರೆಡ್ಡಿ ಅವರಿಗೆ ಪ್ರದೀಪ್ ಈಶ್ವರ್ ಅಡ್ಡಿಯಾಗಿದ್ದಾರೆ. ಆದರೆ ಕಳೆದ 3 ಅವಧಿಯಿಂದ ಪಕ್ಷ ನಿಷ್ಠೆ ಮೆರೆದು ಯಾವುದೇ ವಿವಾದಗಳಿಲ್ಲದೆ ರಾಜಕೀಯ ಮಾಡುತ್ತಿರುವ ಸುಬ್ಬಾರೆಡ್ಡಿ ಅವರಿಗೆ ಇರುವ ಒಂದೇ ಒಂದು ಅಡ್ಡಿ ಅವರ ಶಾಸಕ ಸ್ಥಾನದ ವಿವಾದ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಆಸ್ತಿ ವಿಚಾರ ಸುಳ್ಳು ಹೇಳಿದ್ದಾರೆಂದು ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸುಬ್ಬಾರೆಡ್ಡಿ ವಿರುದ್ಧ ಪ್ರಕರಣ ದಾಖಲಿಸಿದ್ದು ರಾಜ್ಯ ಹೈಕೋರ್ಟ್ ಅವರ ಸದಸ್ಯತ್ವವನ್ನು ರದ್ದು ಮಾಡಿತ್ತು.
ಆದರೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸುಬ್ಬಾರೆಡ್ಡಿ ತಡೆಯಾಜ್ಞೆ ತಂದಿದ್ದು ಮತ್ತೆ ಶಾಸಕರಾಗಿ ಮುಂದುವರೆದಿದ್ದಾರೆ. ಆದರೆ ಸುಪ್ರೀಂನಲ್ಲಿ ಪ್ರಕರಣ ಇನ್ನೂ ವಿಚಾರಣೆ ಹಂತದಲ್ಲಿರುವ ನೆಪದಿಂದ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಲಿದ್ದಾರೆಯೇ ಎಂಬ ಆತಂಕ ಸುಬ್ಬಾರೆಡ್ಡಿ ಬೆಂಬಲಿಗರಲ್ಲಿದ್ದು, ಸುಪ್ರೀಂ ಆದೇಶದವರೆಗೂ ಅವರು ಸಚಿವರಾಗಿ ಮುಂದುವರಿಯಲು ಯಾವುದೇ ಅಡ್ಡಿ ಇಲ್ಲದ ಕಾರಣ ಶತಗತಾಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬುದು ಅವರ ಬೆಂಬಲಿಗರ ಒತ್ತಾಯವಾಗಿದೆ. ಒಟ್ಟಿನಲ್ಲಿ ಸುಬ್ಬಾರೆಡ್ಡಿಯವರ ಸಚಿವ ಆಸೆಗೆ ಒಂದು ಕಡೆ ಕೋರ್ಟ್ ಮತ್ತು ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅಡ್ಡಿಯಾಗಿದ್ದು, ಇವೆರಡು ಸವಾಲುಗಳನ್ನು ಮೆಟ್ಟಿ ನಿಂತು ಸುಬ್ಬಾರೆಡ್ಡಿ ಸಚಿವರಾಗಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ರಾಯಲ್ಸ್ ಕನ್ನಡ ಪೊಲಿಟಿಕಲ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯ ಅವ್ಯವಸ್ಥೆ ವಿರುದ್ಧ ಅಲ್ಲಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ವಾಸವಿ ರಸ್ತೆಯ ನಾಗರಿಕರು ರಸ್ತೆ ಮತ್ತು ಚರಂಡಿಯ ಅವ್ಯವಸ್ಥೆಯನ್ನು ದರ್ಶನ ಮಾಡಿಸಿ ಕಾಮಗಾರಿ ಆರಂಭವಾಗಿ 1 ತಿಂಗಳಾಗಿದೆ. ಅವೈಜ್ಞಾನಿಕವಾಗಿ ಕೈಗೊಂಡ ಕಾಮಗಾರಿಯಿಂದ ಈ ಭಾಗದ ನಾಗರಿಕರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯ ಅವ್ಯವಸ್ಥೆ ವಿರುದ್ಧ ಅಲ್ಲಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಪೌರಾಯುಕ್ತ ಅಮೃತ ಅವರಿಗೆ ವಾಸವಿ ರಸ್ತೆಯ ನಾಗರಿಕರು ರಸ್ತೆ ಮತ್ತು ಚರಂಡಿಯ ಅವ್ಯವಸ್ಥೆಯನ್ನು ದರ್ಶನ ಮಾಡಿಸಿ ಕಾಮಗಾರಿ ಆರಂಭವಾಗಿ 1 ತಿಂಗಳಾಗಿದೆ. ಅವೈಜ್ಞಾನಿಕವಾಗಿ ಕೈಗೊಂಡ ಕಾಮಗಾರಿಯಿಂದ ಈ ಭಾಗದ ನಾಗರಿಕರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ವಾಸವಿ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳು ಕಳೆದರೂ ಅಭಿವೃದ್ಧಿಗೊಳಿಸುವ ಕಾರ್ಯ ನಡೆಸಿಲ್ಲ. ಇದರಿಂದಾಗಿ ಈ ಭಾಗದಲ್ಲಿ ಕುಡಿಯುವ ನೀರಿಲ್ಲದೆ ನಾಗರಿಕರು ಪರದಾಡುವಂತೆ ಆಗಿದೆ. ಜೊತೆಗೆ ಒಳಚರಂಡಿಯ ನೀರು ರಸ್ತೆಗೆ ಹರಿಯುತ್ತಿದ್ದು ನಾಗರಿಕರು ದುರ್ವಾಸನೆಯ ಮಧ್ಯ ಮನೆಯಿಂದ ಹೊರಬರಲಾಗದೆ ಗೃಹ ಬಂಧನದಲ್ಲಿ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಾಸವಿ ರಸ್ತೆಯ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಶಾಸಕ ಮೇಲೂರು ರವಿಕುಮಾರ್ ಸೂಚಿಸಿದರೂ ಸಹ ಕನಿಷ್ಠ ಒಳಚರಂಡಿಯ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿಲ್ಲ. ರಸ್ತೆಯ ಕಾಮಗಾರಿಯನ್ನು ಕೈಗೊಳ್ಳಲು ಅವೈಜ್ಞಾನಿಕವಾಗಿ ಜೆಸಿಬಿಗಳ ಮೂಲಕ ಪಾಯಕಲ್ಲುಗಳ ಸಹ ಗುತ್ತಿಗೆದಾರ ಕಿತ್ತು ಎಸೆದಿದ್ದಾರೆ. ಇನ್ನು ಒಳಚರಂಡಿಯ ವ್ಯವಸ್ಥೆ ಸರಿಪಡಿಸದ ಕಾರಣ ನಿನ್ನೆಯ ದಿನ ವ್ಯಕ್ತಿಯೊಬ್ಬರು ಮ್ಯಾನ್ಹೋಲ್ನಲ್ಲಿ ಬಿದ್ದು ಹೋಗಿದ್ದಾರೆ ಎಂದು ನಾಗರಿಕರು ಬೇಸರ ವ್ಯಕ್ತಪಡಿಸಿದರು. ವಾಸವಿ ರಸ್ತೆಯಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಒಳಚರಂಡಿ ಕಾಮಗಾರಿ ನಡೆಸಿ ಇನ್ನು ಅರ್ಧ ಭಾಗದಷ್ಟು ಕಾಮಗಾರಿ ಹಾಗೆಯೇ ಬಿಟ್ಟಿದ್ದು, ಇದರಿಂದಾಗಿ ಮನೆಯಿಂದ ನಾಗರಿಕರು ಹೊರ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಸೌಮ್ಯ ಸ್ವಭಾವದವರು ಎಂದು ನಿರ್ಲಕ್ಷ್ಯ ವಹಿಸಿದ್ದೀರಾ ಎಂದು ನಗರಸಭೆಯ ಅಧಿಕಾರಿಗಳ ವಿರುದ್ಧ ನೇರವಾಗಿ ಹರಿದಾಯ್ದರು. ನಾಗರಿಕರ ಸಮಸ್ಯೆಯನ್ನು ಆಲಿಸಿದ ಪೌರಾಯುಕ್ತರು ಖುದ್ದಾಗಿ ವಾಸವಿ ರಸ್ತೆಯ ಅವ್ಯವಸ್ಥೆಯನ್ನು ಕಂಡು ಬೇಸರ ವ್ಯಕ್ತಪಡಿಸಿ ಗುತ್ತಿಗೆಯನ್ನು ಪಡೆದಿರುವ ಗುತ್ತಿಗೆದಾರರಿಗೆ ಕೂಡಲೇ ವ್ಯವಸ್ಥೆಯನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೊಳಚರಂಡಿ ನೀರು ರಸ್ತೆಗೆ ಹರಿಯದಂತೆ ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವುದಾಗಿ ನಾಗರಿಕರಿಗೆ ಭರವಸೆ ನೀಡಿದರು. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ.
ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555610553. ಮತ್ತೊಂದು ಸಂಖ್ಯೆ 8904562827. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ, ಬಸವನಗುಡಿ, ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9880080308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರಿ SC/ST ನೌಕರರ ಒಕ್ಕೂಟದಿಂದ ಹಮ್ಮಿಕೊಂಡಿರುವ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶಕ್ಕೆ ಕೋಲಾರ ಲೋಕಸಭೆ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಗಿದೆ. ರಾಜ್ಯ ಸರ್ಕಾರಿ SC/ST ನೌಕರರ ಒಕ್ಕೂಟದಿಂದ ಹಮ್ಮಿಕೊಂಡಿರುವ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಯಿತು. ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ಒಕ್ಕೂಟದ ಪ್ರಮುಖ ಪದಾಧಿಕಾರಿಗಳು ಹಾಗೂ ನೌಕರರ ನಿಯೋಗವು ಸಂಸದರನ್ನು ಭೇಟಿ ಮಾಡಿ ಸಮಾವೇಶದ ಆಹ್ವಾನ ಪತ್ರವನ್ನು ಹಸ್ತಾಂತರಿಸಿತು. ಆಹ್ವಾನ ಪತ್ರವನ್ನು ಸ್ವೀಕರಿಸಿದ ಸಂಸದರು ಸಮಾವೇಶದ ಯಶಸ್ಸಿಗೆ ತನುಮನ ಧನಗಳಿಂದ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ಸರ್ಕಾರಿ ಸ್ವಾಮ್ಯದ ವಿವಿಧ ಇಲಾಖೆಗಳಲ್ಲಿ SC/ST ನೌಕರರು ಎದುರಿಸುತ್ತಿರುವ ಪ್ರಚಲಿತ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಕುರಿತು ಸಂಸದರ ಗಮನ ಸೆಳೆಯಲಾಯಿತು. ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂಬರುವ ಸಭೆಗಳಲ್ಲಿ ಧ್ವನಿ ಎತ್ತುವುದಾಗಿ ಅವರು ಭರವಸೆ ನೀಡಿದರು. ತಳ ಸಮುದಾಯಗಳ ಏಳಿಗೆ, ಅಭಿವೃದ್ಧಿಗಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಹಿರಿಯ ಮುಖಂಡ ಖಾದ್ರಿಪುರ ಬಾಬು ಒತ್ತಾಯಿಸಿದರು. ಕೊತ್ತೂರು ಮಂಜಣ್ಣಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಅನಿಲ್ ಅಣ್ಣನ್ಗೆ
ಕಾಂಗ್ರೆಸ್ ಪಕ್ಷಕ್ಕೆ ಕೊತ್ತೂರು ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರಿಗೆ ಕೊಡಲೇಬೇಕು ಕೋಲಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಖಾದ್ರಿಪುರ ಬಾಬು, ಕೋಲಾರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕೊತ್ತೂರು ಮಂಜಣ್ಣವರ ಜಾತಿಗಳು 40 ಜಾತಿಗಳಿದೆ. ಎಲ್ಲ ಸಣ್ಣ ಪುಟ್ಟ ಜಾತಿಗಳು, ಎಲ್ಲ ಅಲ್ಪ ಸ್ವಲ್ಪ ಇರ್ತಕ್ಕಂಥ ಜನಾಂಗದ ನಾಯಕರು 40 ಜಾತಿಗಳಿದೆ. ಅದಕ್ಕೆಲ್ಲ ಪ್ರತಿನಿಧಿ ಒಬ್ಬರೇ ಆಗಿರ್ತಾರೆ ಇವರು ರಾಜ್ಯದಲ್ಲಿ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಮೊದಲಿಂದಲೂ ಕೂಡ. ಗುಡ್ಗ ಜಂಗಮ ಸಮುದಾಯದ ಏಕೈಕ ಶಾಸಕ ಕೊತ್ತೂರು ಮಂಜುನಾಥ್. ಜಿಲ್ಲೆಯಲ್ಲಿ ಬೆಳವಣಿಗೆಯಷ್ಟು ಇರುವ ಈ ಸಮುದಾಯ ಜಾತಿಯ ಶಕ್ತಿ ಇಲ್ಲದಿದ್ರೂ ಇವರ ಜನರ ಸೇವೆ ಮಾತೃ ಹೃದಯವನ್ನ ಕಂಡು ಮುಳುಬಾಗಿಲು ಹಾಗೂ ಕೋಲಾರದಲ್ಲಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ರೆ ಕ್ಷೇತ್ರವು ಅಭಿವೃದ್ಧಿ ಹೊಂದಲು ಯಾವುದೇ ಅನುಮಾನವಿಲ್ಲ ಎಂದರು. ಹಗಲಿರುಳು ಎನ್ನದೇ ಹಲವಾರು ಜನರ ಸೇವೆ ಮಾಡುವ ಜೊತೆಗೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುತ್ತಿರುವ ಕೊತ್ತೂರು ಮಂಜುನಾಥ್ ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಮ್ಮ ಮನವಿಗೆ ಸ್ಪಂದಿಸಿ ಸಚಿವ ಸ್ಥಾನ ನೀಡಬೇಕು ಎಂದು ಕೋರಿದ್ರು. ವರದಿ ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾವುದೇ ವಿಘ್ನಗಳಿಲ್ಲದೆ ಮುಖ್ಯಮಂತ್ರಿ ಆಗಲಿ ಎಂದು ಎಬಿಡಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಬಿವಿ ರಾಜೀವ್ ಗೌಡ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಿ ಮುಡಿ ಅರ್ಪಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾವುದೇ ವಿಘ್ನಗಳಿಲ್ಲದೆ ಮುಖ್ಯಮಂತ್ರಿ ಆಗಲಿ ಎಂದು ಎಬಿಡಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಬಿವಿ ರಾಜೀವ್ ಗೌಡ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸಿ ಮುಡಿ ಅರ್ಪಿಸಿದ್ದಾರೆ. ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಕುಟುಂಬ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರೊಡನೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಮೆಟ್ಟಿಲಲ್ಲಿ ತೆರಳಿ ಮುಡಿ ಅರ್ಪಿಸಿ ಪಲ್ಲಕ್ಕಿ ಸೇವೆ ಅರ್ಪಣೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಮುಡಿ ಅರ್ಪಿಸುವುದಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಹರಕೆ ಹೊತ್ತು ಅದರಂತೆ ರಾಜೀವ್ ಗೌಡ ಹಾಗೂ ಕುಟುಂಬದವರು ತಮ್ಮ ಬೆಂಬಲಿಗರೊಂದಿಗೆ ಗುರುವಾರ ತಿರುಪತಿಗೆ ಮೆಟ್ಟಿಲು ಮೂಲಕ ಹತ್ತಿ ಅಲ್ಲಿ ಮುಡಿ ಕೊಟ್ಟು ನಂತರ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಎಬಿಡಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಾಜೀವ್ ಗೌಡ ಮಾತನಾಡಿ, ನನ್ನ ರಾಜಕೀಯ ಗುರು ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳಲು ಈ ನಾಡಿನ ಕೋಟ್ಯಾಂತರ ಯುವಕರು, ರಾಜಕಾರಣಿಗಳು, ಸಮುದಾಯದವರು ಹಾಗೂ ಅವರ ಬೆಂಬಲಿಗರ ಕನಸಾಗಿತ್ತು. ಅದು ನನಸಾಗಲಿದೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮಾದರಿಯಾಗಿ ಅಭಿವೃದ್ಧಿ ಹೊಂದಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾಡಪ್ರಭು ಕೆಂಪೇಗೌಡ ಅವರು ಬೆಂಗಳೂರು ನಗರ ಸೇರಿದಂತೆ ಕರ್ನಾಟಕ ನಾಡನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅದರಂತೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಬೇಕು ಎಂದು ಹರಕೆ ಹೊತ್ತಿತ್ತು. ಅದಕ್ಕಾಗಿ ತಿರುಪತಿಯ ತಿಮ್ಮಪ್ಪನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದೇನೆ. ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಇಡೀ ದೇಶದ ನಿಷ್ಠಾವಂತ ಕಾರ್ಯಕರ್ತರ ಕನಸು ನನಸಾಗುವ ಸಂದರ್ಭ ಎದುರಾಗಿದೆ. ಕರ್ನಾಟಕ ರಾಜ್ಯ ಮತ್ತೊಮ್ಮೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಲಿದೆ ಎಂದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ದೇವನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿಯಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಭೆ ನಡೆಯಿತು. ಬಿಜೆಪಿ ಜಿಲ್ಲಾ ಉಸ್ತುವಾರಿ ಬ್ಯಾಟ್ ರಂಗೇಗೌಡ ನೇತೃತ್ವದಲ್ಲಿ ಮತ್ತು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಗಮನಿಸಿ, ನಾವು ಪಾರ್ಟಿ ಕಟ್ಟಕ್ಕೆ ಇನ್ನಷ್ಟು ಶಕ್ತಿ ಕೊಡಬೇಕು. ಇವತ್ತು ನೀವು ಮಾತಾಡಿರುವ ಮಾತುಗಳು ನಮಗೆ ಇನ್ನಷ್ಟು ಎಲ್ಲರಿಗೂ ಕೂಡ, ಎಲ್ಲ ಪದಾಧಿಕಾರಿಗಳು ಕೂಡ ಮತ್ತಷ್ಟು ಬಿಜೆಪಿಯ ಕೆಲಸ ಮಾಡಬೇಕಂತ ಹೇಳಿ ನೀವು ಏನು ಉಳಿದುಂಬಿಸಿರಿ. ದೇವನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿಯಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಭೆ ನಡೆಯಿತು. ಬಿಜೆಪಿ ಜಿಲ್ಲಾ ಉಸ್ತುವಾರಿ ಬ್ಯಾಟ್ ರಂಗೇಗೌಡ ನೇತೃತ್ವದಲ್ಲಿ ಮತ್ತು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಹಾಗೂ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ 10 ದಿನದ ಒಳಗಾಗಿ ಬೂತ್ ಮಟ್ಟದಲ್ಲಿ ಜಾರಿಯಾಗಲಿದೆ. ಇದರ ಕುರಿತು ಅಂತಿಮ ಹಂತದ ವಿವರಣೆಯನ್ನು ಬೂತ್ ಅಧ್ಯಕ್ಷರಿಗೆ ತಿಳಿಸುವ
ಉದ್ದೇಶದಿಂದ ಹಾಗೂ ಬೂತ್ ಅಧ್ಯಕ್ಷರ ಕಾರ್ಯಾಗಾರದ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನೀವು ರಾಜ್ಯಾಧ್ಯಕ್ಷರ ಆದಿಯಾಗಿ ನೀವೆಲ್ಲ ಒಂದೊಂದು ಬೂತ್ ಬರ್ರಿ, ನಿಮ್ಗೆ ಏನ್ ಸೌಕರ್ಯ ಬೇಕು. ನಾವೆಲ್ಲ ದೇವನಹಳ್ಳಿ ತಾಲೂಕಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಟೀ, ಕಾಫಿ, ತಿಂಡಿ, ಬಾವುಟ, ಧ್ವಜ ಮಾಡೋದಕ್ಕೆ ಎಲ್ಲರೂ ಶಕ್ತಿಯಾಗಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಹೆಡ್ ಆಫೀಸ್ ಕಡೆಯಿಂದಾಗ್ಲಿ ಬೇರೆ ಕಡೆಯಿಂದಾಗ್ಲಿ ನಾವೆಲ್ಲ ಅದಕ್ಕೆಲ್ಲ ಶಕ್ತಿಯಾಗಿರ್ತೀವಿ. ಹಾಗಾಗಿ ಇವತ್ತುವರೆಗೂ ಯಾರು MLA ಇದ್ದಾರೆ, ಯಾರು MP ಇದ್ದಾರೆ, ಯಾರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಚಾರ್ಟ್ ಅವ್ರಿಗೂ ಕೂಡ ಕೊಟ್ಟು ನಮ್ಮ ತಾಲೂಕು ಕಡೆ ಬಹಳಷ್ಟು ಗಮನ ಸೆಳೆಯುವಂತ ಕೆಲಸ ಮಾಡಬೇಕಾಗಿದೆ. ನಮ್ಮ ತಾಲೂಕಲ್ಲಿ ಎಲ್ಲಾ ಪದಾಧಿಕಾರಿಗಳು ಇವತ್ತು ಇಲ್ಲಿ ಬಂದಿರುವ ಪದಾಧಿಕಾರಿಗಳಾಗಿರ್ಲಿ, ಬೂತಲ್ಲಿ ಕೆಲಸ ಮಾಡೋ ಪದಾಧಿಕಾರಿಗಳಾಗಿರ್ಲಿ ಬಹಳ ಜವಾಬ್ದಾರಿಯುತವಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅವರೆಲ್ಲರ ಪರವಾಗಿ ನಮಗೆ ಧನ್ಯವಾದಗಳನ್ನ. ವಿಜಯಪುರದಲ್ಲಿ ಜೂನ್ 7ರಂದು ಬೂತ್ ಅಧ್ಯಕ್ಷರು BLA 2 ಮತ್ತು ಎಲ್ಲ ನಾಗರಿಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡುವುದರ ಮೂಲಕ ಮಾತನಾಡಿದರು. ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ 80 ವರ್ಷದ ವೆಂಕಟರಮಣಪ್ಪ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ 80 ವರ್ಷದ ವೆಂಕಟರಮಣಪ್ಪ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. 2007ರಲ್ಲಿ ಪತ್ನಿ ಶಾರದಮ್ಮ ಮೃತಪಟ್ಟಿದ್ದು, ಪಾವಗಡ ಪಟ್ಟಣದ ಗುರುಭವನ ಮೈದಾನದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರ ಇಡಲಾಗಿತ್ತು. ಸಂಜೆ 4ರ ನಂತರ ಮೃತರ ಸ್ವಗ್ರಾಮವಾದ ಹನುಮಂತನಹಳ್ಳಿಯ ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿದ್ದು, ಅಲ್ಲಿಯೂ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಶನಿವಾರ ಅವರ ಸ್ವಗ್ರಾಮ ಹನುಮಂತನಹಳ್ಳಿಯ ತೋಟದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಶ್ರೀನಿವಾಸುಲು ಎ, ರಾಯಲ್ಸ್ ಕನ್ನಡ, ಪಾವಗಡ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿದ್ದೀವಿ ಶ್ರೀ ವರ್ಷಿಣಿ ವೆಂಚರ್ಸ್ ನ ದಿಲೋಕ ರೆಸಿಡೆನ್ಸಿಯಲ್ಲಿ. ಮೇಡಮ್, ಇದು ದಿಲೋಕ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು, ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮ್ಗೆ DP ಅಪ್ರೂವಲ್ ಮಾಡಿರುವಂತದ್ದು. ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ತಿಮ್ಮಸಂದ್ರ ಅಂತ ಬರುತ್ತೆ. ಆ ತಿಮ್ಮಸಂದ್ರ ವಿಲೇಜ್ ಅಟ್ಯಾಚ್ ಆಗಿ ಹೈವೇ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಆಲ್ಮೋಸ್ಟ್ ಅಟ್ಯಾಚ್ ಆಗಿ ಇರುವಂತದ್ದು ಪ್ರಾಪರ್ಟಿ. ಸೊ ಇಲ್ಲಿ ರೆಸಿಡೆನ್ಸಿಯಲ್ ಪರ್ಪಸ್ ಆಗಿ 3 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತ ಲೇಔಟ್ ಇದು. ಸರ್, ಇದು ಸ್ಕ್ವೇರ್ ಫೀಟ್ ನೀವು ಏನು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರ ಸರ್ ಗ್ರಾಹಕರಿಗೆ? 3,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಮತ್ತೆ ಇದು ಮೈನ್ ಪ್ರೈಸ್ ಅನ್ನೋದಕ್ಕಿಂತ ಇದು ಪ್ರಾಪರ್ಟಿ ಡೆವಲಪ್ಮೆಂಟ್ ನೋಡಿ ನೀವು. ಸೊ ಮೈನ್ ರೋಡ್ ಇಂದ ಜಸ್ಟ್ ವಾಕಬಲ್ ನಿಮಗೆ ಅರೌಂಡ್ ಒಂದು 2 to 3 ಕಿಲೋಮೀಟರ್ಸ್ ಹೋದ್ರೆ ಫಾಸ್ಕಾನ್ ಕಂಪನಿ ಸಿಗುತ್ತೆ. ಆ ತರ ಈ ಕಡೆ ಗೀತಮ್ ಯೂನಿವರ್ಸಿಟಿ ಒಂದಿದೆ, ಮತ್ತೆ ಅಮಿಟಿ ಯೂನಿವರ್ಸಿಟಿ ಇದೆ, ಮತ್ತೆ ಜಾಲಪ್ಪ ತಾಂತ್ರಿಕ
ವಿದ್ಯಾಲಯ ಕೂಡ ಇದೆ ಅದು. ಓಕೆ ಸೊ ಆ ತರ ಸುಮಾರು ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಕೂಡ ಇದೆ. ಎಲ್ಲದಕ್ಕೂ ವ್ಯಾನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಪೋರ್ಟ್, ಒಂದು ಸ್ಕೂಲ್ ಅಂದ್ಮೇಲೆ ಕಾಲೇಜ್ ಅಂದ್ಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವರ್ಷಿಣಿ ವೆಂಚರ್ಸ್ ದಿಲೋಕ ರೆಸಿಡೆನ್ಸಿ ವತಿಯಿಂದ ಶ್ರೀನಿವಾಸುಲು ಅವರು ಸಾಕಷ್ಟು ವಿವರಗಳನ್ನ ನಿಮ್ಗೆ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನ ತಿಳ್ಕೋಬಹುದು. ಅದರೊಂದಿಗೆ ನೀವು ನಿಮ್ಮ ಕುಟುಂಬದೊಟ್ಟಿಗೆ ಇಲ್ಲಿಗೆ ಬಂದು ನಿಮ್ಮ ಸೈಟ್ ಗಳನ್ನ ವಿಸಿಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೋಬಹುದು. ಹಾಗಾದ್ರೆ ತಡ ಯಾಕೆ, ಈ ಕೂಡಲೇ ಈ ಜಾಗಕ್ಕೆ ಭೇಟಿ ನೀಡಿ ಅತ್ಯುತ್ತಮವಾದ ಸ್ಥಳವಾಗಿರುವಂತಹ ಈ ವರ್ಷಿಣಿ ವೆಂಚರ್ಸ್ ನ ಸೈಟ್ ನ ನಿಮ್ಮದಾಗಿಸಿಕೊಳ್ಳಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಬುಧವಾರ ಇಡಿ ನಡೆಸಿದ ದಾಳಿ ಹಾಗೂ ನವದೆಹಲಿಯಲ್ಲಿ ಪ್ರತಿಭಟನಾ ನಿರತ ಸಿಪಿಐಎಂ ಮುಖಂಡರ ಬಂಧನ ವಿರೋಧಿಸಿ ಪಕ್ಷದ ತಾಲೂಕು ಕಾರ್ಯಕರ್ತರು ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಬುಧವಾರ ಇಡಿ ನಡೆಸಿದ ದಾಳಿ ಹಾಗೂ ನವದೆಹಲಿಯಲ್ಲಿ ಪ್ರತಿಭಟನಾ ನಿರತ ಸಿಪಿಐಎಂ ಮುಖಂಡರ ಬಂಧನ ವಿರೋಧಿಸಿ ಪಕ್ಷದ ತಾಲೂಕು ಕಾರ್ಯಕರ್ತರು ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ಅವರ ಪುತ್ರಿ ವೀಣಾ ಟಿ ಸಂಬಂಧಿತ 10 ಸ್ಥಳಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ದಾಳಿ ನಡೆಸಿದ ಹಿನ್ನೆಲೆ ದೇಶಾದ್ಯಂತ ಸಿಪಿಎಂ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ ಎಂದು ಹೇಳಿದರು. ವಿಶೇಷವಾಗಿ ಕೇರಳ ಮತ್ತು ದೆಹಲಿಯಲ್ಲಿ ನಡೆದ ಪ್ರತಿಭಟನೆಗಳು ರಾಜಕೀಯ ವಾತಾವರಣವನ್ನು ಕಾವೇರಿಸಿದೆ. ಪಿಣರಾಯಿ ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರ ನವದೆಹಲಿಯಲ್ಲಿ ಪ್ರಧಾನಿ ಅವರನ್ನು ತಕ್ಷಣ ಇಂತಹ ಕ್ರಮ ನಡೆಯುತ್ತಿರುವುದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ. ರಾಜಕೀಯವಾಗಿ ರಚಿಸಿದ ನಾಟಕದಂತೆ ಕಾಣುತ್ತಿದೆ. ಪಿಣರಾಯಿ ವಿಜಯನ್ ಅವರನ್ನು ನಿರಂತರವಾಗಿ ಗುರಿಯಾಗಿಸುತ್ತಿರುವುದು ಹಿಂದಿನ ರಾಜಕೀಯ ಪ್ರತೀಕಾರವನ್ನು ಮತ್ತಷ್ಟು ಬಹಿರಂಗಪಡಿಸುತ್ತದೆ ಎಂದು ದೂರಿದರು. ಯಾವುದೇ ತನಿಖಾ ಪ್ರಕ್ರಿಯೆಯನ್ನು ತಡೆಯುವ ಉದ್ದೇಶವನ್ನು ಪಕ್ಷವು ಹೊಂದಿಲ್ಲ. ಆದರೆ ಕೇಂದ್ರ ಸರ್ಕಾರವು ರಾಜಕೀಯ ಗುರಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ಳುವುದನ್ನು ಒಪ್ಪಿಕೊಳ್ಳಲಾಗದು. ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸಿ ರಾಜಕೀಯ ಪ್ರೇರಿತ ದಾಳಿ ನಿಲ್ಲಿಸಬೇಕು. ಇಂತಹ ದಾಳಿ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳ ಮೇಲಿನ ದಾಳಿಯ ವಿರುದ್ಧ ಪಕ್ಷವು ಜನರನ್ನು ಸಜ್ಜುಗೊಳಿಸಿ ದೇಶಾದ್ಯಂತ ಬಲವಾದ ಪ್ರತಿಭಟನೆಗಳನ್ನು ಸಂಘಟಿಸಲಾಗುವುದು ಎಂದು ಹೇಳಿದರು. ಪ್ರಶ್ನೆ ಇಲ್ಲದೇನೆ ಅವರು ಸಿಪಿಎಂ ಮೇಲೆ ಮಾಡಿದಂತ ದಾಳಿ, ಪ್ರಮುಖವಾಗಿ ಪಿಣರಾಯಿ ವಿಜಯನ್ ಮೇಲೆ ಮಾಡಿದಂತ ದಾಳಿಯನ್ನು ನಾವು ಮೀಡಿಯಾದಲ್ಲಿ ನೋಡಿದ್ದೇವೆ. ಮೋದಿ ಅವರೇ, ಯಾಕೆ ಪಿಣರಾಯಿ ವಿಜಯನ್ ನೀವು ದಾಳಿ ಮಾಡಿ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಇಡಿ ದಾಳಿ ಮಾಡಿಸಲಿಲ್ಲ ಅಂತ ಇದೇ ರಾಹುಲ್ ಗಾಂಧಿ ಮತ್ತೆ ಬಿಜೆಪಿ ಎರಡೂ ಕೂಡ ಒಂದಾಗಿ ದಾಳಿ ಮಾಡಿದರು. ಅವರ ಕುತಂತ್ರದಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ SIR ಅನ್ನು ಕೇರಳದಲ್ಲಿ ಉಪಯೋಗಿಸಿ SIR ಹೆಸರಿನಲ್ಲಿ ಪ್ರಾಮಾಣಿಕವಾಗಿ ಲೆಫ್ಟ್ ಕಾರ್ಯಕರ್ತರು, ಲೆಫ್ಟ್ ವೋಟರ್ಸ್ ಎಲ್ಲರೂ ಅವರನ್ನು ತೆಗೆಸೋ ಮುಖಾಂತರವಾಗಿ ಸಿಪಿಎಂ ಎಡರಂಗಕ್ಕೆ, LDFಗೆ ಈ ಚುನಾವಣೆಯಲ್ಲಿ ಸೋಲಕ್ಕೆ ಕಾರಣ ಆಗಿದೆ. 10 ವರ್ಷಗಳ ಕಾಲ ಭಾರತ ದೇಶದ ದುಡಿಯುವ ಜನರು ಸಂತೋಷದಿಂದ, ಕೂಲಿಕಾರರು, ಬಡವರು, ನಿರ್ಗತಿಕರು, ರೈತರು, ಕಾರ್ಮಿಕರು ಯಾವುದಾದ್ರೂ ಸರ್ಕಾರದಲ್ಲಿ ಸಂತೋಷವಾಗಿದ್ರು ಅಂದರೆ ಅದು ಕಾಂಗ್ರೆಸ್ ಪಿಣರಾಯಿ ವಿಜಯನ್ ಸರ್ಕಾರದ ಅವಧಿಯಲ್ಲಿ. ಅಂತ ಸರ್ಕಾರವನ್ನು ಬೀಳಿಸಿದ್ರು ಕಾಂಗ್ರೆಸ್. ಇವತ್ತಿನ ಪವರ್ ಬಂದಿಲ್ಲ. ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ 27ನೇ ತಾರೀಕು ಬೆಳಗ್ಗೆ 7:30 ಪ್ರಧಾನಮಂತ್ರಿ ಮನೆಗೆ ಹೋಗ್ತಾರೆ ಮಾತಾಡಕ್ಕೆ. 8:00 ಒಂದು ವಿರೋಧ ಪಕ್ಷದ ನಾಯಕನು ಇವತ್ತು ರಿಯಾಜ್, ಮಾಜಿ ಮಂತ್ರಿ ಅವರ ಅಳಿಯ ಮೊಹಮ್ಮದ್ ರಿಯಾಜ್ ಅವರ ಮನೆಗೆ ದಾಳಿ ಮಾಡಿದ್ರು. ಪಿಣರಾಯಿ ವಿಜಯನ್ ಸ್ವಂತ ಊರು ಪಿಣರಾಯಿಯಲ್ಲಿದ್ದಂಥವ್ರ ಮನೆ ಮೇಲೆ ದಾಳಿ ಮಾಡಿದ್ರು. ತಾಲೂಕು ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ PN ರಘುರಾಮ್ ರೆಡ್ಡಿ ಮಾತನಾಡಿ,
ಸಿಪಿಎಂ ಜಾರಿ ನಿರ್ದೇಶನಾಲಯದ ಕ್ರಮವನ್ನು ಬಲವಾಗಿ ಖಂಡಿಸಿದ್ದು, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ವಿರೋಧ ಪಕ್ಷಗಳ ವಿರುದ್ಧ ರಾಜಕೀಯ ದ್ವೇಷ ಸಾಧಿಸಲು ತನಿಖಾ ಸಂಸ್ಥೆಗಳನ್ನು ಬಳಸುತ್ತಿದೆ ಎಂದು ಆರೋಪಿಸಿದರು. ಸಿಎಂಆರ್ಎಲ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಪುತ್ರಿ ಟಿ. ವೀಣಾ ಮತ್ತು ಅವರ ಐಟಿ ಕಂಪನಿಗೆ ಸಂಬಂಧಿಸಿದ ಒಂದು ಪ್ರಮುಖ ರಾಜಕೀಯ ಮತ್ತು ಕಾನೂನು ವಿವಾದವಾಗಿದೆ. ಕೊಚ್ಚಿನ್ ಮಿನರಲ್ಸ್ ಆ್ಯಂಡ್ ರೂಟೈಲ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿ ಯಾವುದೇ ಸೇವೆ ಪಡೆಯದಿದ್ದರೂ ವೀಣಾ ಅವರ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಹಣ ನೀಡಿದೆ ಎಂಬುದು ಈ ಪ್ರಕರಣದ ಮುಖ್ಯ ಆರೋಪವಾಗಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಬಾಗೇಪಲ್ಲಿ. ಸರ್ಕಾರಿ ಸ್ವಾಮ್ಯದ ಅನೇಕ ಸಮಸ್ಯೆಗಳನ್ನು ಖಾಸಗಿ ಮಾಡಲಿದ್ದಾರೆ. ಈಗ ಸರ್ಕಾರಿ ಸ್ವಾಮ್ಯದ ಮತ್ತೊಂದು ಸಮಸ್ಯೆ ವಿದ್ಯುತ್ ಶಕ್ತಿಯನ್ನು ಟಾಟಾ ಪವರ್ ಕಂಪನಿಗೆ ನೀಡಲು ಮುಂದಾಗಿರುವುದು ಖಂಡನೀಯ ಎಂದು ಭಾರತ ಮಾರ್ಕ್ಸ್ವಾದಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಸವಲಿಂಗಪ್ಪ ಹೇಳಿದರು. ಮೇಟಾ ಅನ್ನುವಂಥ ಕಂಪನಿಯಲ್ಲಿ 9,000 ಉದ್ಯೋಗಗಳನ್ನು ಕಡಿಮೆ ಮಾಡುವ ಪ್ರಕ್ರಿಯೆಗಳು ಕೂಡ ಇದು ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಈ ಹೊಸ ಥರದ ಮಾಹಿತಿ ತಂತ್ರಜ್ಞಾನ. ಬಾಗೇಪಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಸವಲಿಂಗಪ್ಪ, ಈಗಾಗಲೇ ಅನೇಕ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಲಾಗಿದೆ. ಈಗ ಮತ್ತೊಂದು ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಶಕ್ತಿ ಸಂಸ್ಥೆಯನ್ನು ಟಾಟಾ ಪವರ್ ಕಂಪನಿಗೆ ನೀಡುತ್ತಿರುವುದು ಸರಿಯಲ್ಲ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೊಳ್ಳುತ್ತಿದ್ದರೂ ರಾಜ್ಯದ ಕೃಷಿ ಮತ್ತು ಕೈಗಾರಿಕಾ ಇತರ ವಲಯಗಳಲ್ಲಿ ದುಡಿಯುವ ಜನರ ಸಂಕಷ್ಟ ಪರಿಸ್ಥಿತಿಗಳನ್ನು ಬದಲಾಯಿಸುವ ಆಸಕ್ತಿ ಸರ್ಕಾರಗಳಿಗೆ ಇಲ್ಲದಾಗಿದೆ. ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವ ಬದಲು ಖಾಸಗಿ ಕಂಪನಿಗಳ ಲಾಭದ ಹಿತಾಸಕ್ತಿಯನ್ನು ಅಭಿವೃದ್ಧಿಪಡಿಸಲು ಮುಂದಾಗುತ್ತಿದೆ. ಸರ್ಕಾರ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ರಂಗವಾದ ವಿದ್ಯುತ್ ಶಕ್ತಿಯನ್ನು ಟಾಟಾ ಪವರ್ ಕಂಪನಿಗೆ ಒಪ್ಪಿಸುತ್ತಿರುವುದರಿಂದ ಅನೇಕರು ಉದ್ಯೋಗಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಉದ್ಯೋಗಗಳು ಭರ್ತಿ ಹಾಗೂ ಮೀಸಲಾತಿಯು ಕ್ಷೀಣಗೊಳ್ಳುವುದಲ್ಲದೆ ಈಗ ಸೇವೆಯಲ್ಲಿರುವ ಅಸಂಖ್ಯಾತ ನೌಕರರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಲಿದೆ. ವಿದ್ಯುತ್ ದರ ಹೆಚ್ಚಳ ಹಾಗೂ ನಿಯಂತ್ರಣ ಸೇರಿದಂತೆ ರೈತರ ಪಂಪು ಸೆಟ್ಟು ಬಳಕೆ, ಬಡವರ ಗೃಹ ಬಳಕೆ, ಜ್ಯೋತಿಗಳ ಹಕ್ಕುಗಳನ್ನು ಅಳಿಸಿ ಹಾಕುವ ಅಪಾಯ ಹೆಚ್ಚಾಗಿರುತ್ತದೆ. ಆದ ಕಾರಣ ಖಾಸಗೀಕರಣಕ್ಕೆ ನೀಡದೆ ವಿದ್ಯುತ್ತನ್ನು ಸರ್ಕಾರಿ ಸ್ವಾಮ್ಯದ ಆಸ್ತಿಯನ್ನಾಗಿ ಉಳಿಸಿಕೊಳ್ಳಬೇಕು ಎಂದರು. ನಮ್ಮ ಭಾರತ ದೇಶದ ಯುವ ಸಮೂಹವನ್ನು ಇವತ್ತು ವಿದ್ಯಾವಂತರು ಅವಿದ್ಯಾವಂತರು ಕೂಡ ಇಲ್ಲ. ವಿದ್ಯಾವಂತರ ಸಂಖ್ಯೆ ಇವತ್ತು ಗಣನೀಯವಾಗಿ ಇವತ್ತು ಹೆಚ್ಚಾಗ್ತಾ ಇದೆ. ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ತನಕ ಹೋಗ್ತಾ ಇದ್ದಾರೆ. ಹೀಗಾಗಿ ಉದ್ಯೋಗಗಳನ್ನು ಗಗನಕುಸುಮಾಗಿ ಇವತ್ತು ಮಾರ್ಪಡ್ತಾ ಇದೆ. ಕಾರಣ ಏನಂತಂದರೆ ಈ ನವೋದ್ಯಮವಾದಿ ಆರ್ಥಿಕ ನೀತಿಗಳ ಪರಿಣಾಮವಾಗಿ ಇದ್ದಂಥ ಉದ್ಯೋಗಗಳನ್ನು ಇವತ್ತು ಕಣ್ಮರೆ ಆಗುವಂಥ ಸ್ಥಿತಿ. ಅದೇ ಹೊತ್ತಿನ ಪ್ರೈವೇಟ್ ಅಮೆಜಾನ್ ಅನ್ನುವಂಥ ಕಂಪನಿ, ಮೇಟಾ ಅನ್ನುವಂಥ ಕಂಪನಿಯಲ್ಲಿ 9,000 ಉದ್ಯೋಗಗಳನ್ನು ಕಡಿಮೆ ಮಾಡುವ ಪ್ರಕ್ರಿಯೆಗಳು ಕೂಡ ಇದು ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಈ ಹೊಸ ಥರದ ಮಾಹಿತಿ ತಂತ್ರಜ್ಞಾನದ ಮೂಲಕ ಇನ್ನಷ್ಟು ನಿರುದ್ಯೋಗದ ಸಮಸ್ಯೆ ಬದಲಾಯಿಸಿಕೊಳ್ಳುವ ಕಾರಣ. ಹೀಗಾಗಿ ಇವತ್ತು ಯಾವುದೋ ಅನ್ಯಾಯ ದೇಶದಲ್ಲಿ ಜನ ಅನ್ಯಾಯ ಯಾರಿಗೆ ಮನೆ, ಜಾಗ, ಊಟ, ವಸತಿ, ಉದ್ಯೋಗ ಸಿಗಲಾರ್ದಲ್ಲಿ ಜನ ಏನು ಕೊಡುತ್ತಾ ಇದ್ದಾರೆ, ಸರ್ಕಾರ ಅದನ್ನು ಪ್ರಶ್ನೆ ಮಾಡುವಂಥ ಯುವಕರನ್ನ ಜಿರಳೆಗಳ ಅನ್ನುವಂಥ ರೀತಿಯಲ್ಲಿ ಸಂಬೋಧಿಸುವಂಥ ಅತ್ಯಂತ ಈ ಒಂದು ಫ್ಯಾಸಿಸ್ಟು ರೂಪ ಮುಖವಾಡ ಇವತ್ತು ಮತ್ತೊಂದು ಸಲ ಮತ್ತೆ ಎದ್ಕಾಣ್ತಾ ಇದೆ. ಹೀಗಾಗಿ ಈ ದೇಶದ ಯುವಕರನ್ನು ಜಿರಳೆಗಳ ಅನ್ನುವಂಥ ಸಂಬೋಧಿಸುವಂಥ ಸ್ಥಿತಿ ನಮ್ಮ ದೇಶಕ್ಕೆ ಬಂದು ಸ್ವಲ್ಪ ಆ ಜನರ ನೆರವಿಗೆ ಸಂಕಷ್ಟಕ್ಕೀಡಾದಂಥ ಕಮ್ಮಿ ಇಟ್ಟಂಥ ಜನರಿಗೆ ಜನಪ್ರತಿನಿಧಿಗಳ ಆತ್ಮದಲ್ಲಿ ತಾಯಿ ಹೃದಯ ಬೇಕನ್ನುವಂಥದ್ದು ಭಾಳ ಮುಖ್ಯ. ಅದಕ್ಕೆ ತಾಯಿ ಗುಣ ಇರೋದು, ತಾಯಿ ಹೃದಯ ಗುಣ ಇರುವಂಥದ್ದು ನಮ್ಮ ಜನಪ್ರತಿನಿಧಿಗಳು ಬೇಕಾಗಿಲ್ಲ. ಅದು ಇವತ್ತು ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಆಮೇಲೆ ಯಾರ ಹತ್ರ ಅದನ್ನು ನೋಡ್ತಾ ಇದ್ದಾರೆ, ಉಳಿದ ಕಡೆಗೆ ಬಹುತೇಕವಾಗಿ ಇವತ್ತು ಅದು ಇಲ್ಲದಂಗೆ ಆಗ್ತಾ. ಈ ಸಂಕಷ್ಟಗಳಿಗೆ ಜನಪ್ರತಿನಿಧಿಗಳು ಸರ್ಕಾರ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈ ಜನರ ಪಕ್ಷದ ವತಿಯಿಂದ ಸರ್ಕಾರಿ ಸ್ವಾಮ್ಯದ ಇವತ್ತು ನಮಗೆ ಕರೆಂಟ್ ವಿದ್ಯುತ್ ಶಕ್ತಿಯನ್ನು ಈಗ ಟಾಟಾ ಕಂಪನಿಯವರು KERC ಆಗಲೇ ಅವರು ಅನುಮತಿಗಾಗಿ ಈಗ ಅನುಮತಿಗೆ ಮೊರೆ ಹೋಗಿದ್ದಾರೆ. ಈಗ ಈ ಅನುಮತಿನ ಟಾಟಾ ಕಂಪನಿಯವರಿಗೆ ಏನಾದರೂ ಕೊಟ್ಟರೆ ನಮ್ಮ ವಿದ್ಯುತ್ ಶಕ್ತಿ ವಿತರಣಾ ಸಿಸ್ಟಮ್ ಅನ್ನೋದು ಏನಂತೆ ವಿತರಣೆ ಏನೈತೆ ನಮ್ಮ ವಿದ್ಯುತ್ ಶಕ್ತಿನ ಇಡೀ ರಾಜ್ಯದ ಅವರು ಒಟ್ಟಾರೆ ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಅವರು ಈ ಅನುಮತಿಯನ್ನು ಬೇಡಿಕೆಯನ್ನು ನೀಡ್ತಿದ್ದಾರೆ.
ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದಲ್ಲಿ ಈಗ ವಿರೋಧಗಳು ಈಗಾಗಲೇ ಆರಂಭ ಆಗಿದೆ. ಭಾಳಷ್ಟು ಜನ ಪ್ರಗತಿಪರರು, ಜನಪರ ಚಿಂತಕರು, ಹೋರಾಟಗಾರರು, ಬುದ್ಧಿಜೀವಿಗಳು, ಎಡ ಚಳವಳಿಗಾರರು ಕೂಡ, ಎಡಶಕ್ತಿಗಳು ಕೂಡ ಇದಕ್ಕೊಂದು ವಿರೋಧನ ಮತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅದೇ ಹೊತ್ತಿನಲ್ಲಿ ಕೆಲವು ಹೋರಾಟಗಳು ಕೂಡ ಈಗಾಗಲೇ ರೂಪುಗೊಳ್ಳುತ್ತವೆ. ಹೀಗಾಗಿ ಈ ನಮ್ಮ ಕರ್ನಾಟಕದ ಸಾರ್ವಜನಿಕ ಸರ್ಕಾರಿ ಕನ್ನಡ ಈ ಸಾರ್ವಜನಿಕ ರಂಗವಾದಂಥ ಇವತ್ತು ಒಂದು ವಿದ್ಯುತ್ ಶಕ್ತಿಯನ್ನು, ಕರೆಂಟನ್ನು ಈ ಟಾಟಾ ಅನ್ನುವಂಥ ಕಂಪನಿ, ದೇಶದ ಅತಿ ದೊಡ್ಡ ಕಂಪ್ನಿಯಾದಂಥ ಟಾಟಾ ಕಂಪ್ನಿ, ಈ ಟಾಟಾ ಕಂಪ್ನಿಗೆ ಈಗಾಗಲೇ ನಮ್ಮ ಭಾರತದ ಏರ್ ಇಂಡಿಯಾ ಲೈನನ್ನು ಕೂಡ ಆಮೇಲೆ ಬಿಟ್ಟುಕೊಟ್ಟಿದ್ದನ್ನು ನಮಗೆಲ್ಲರಿಗೂ ಗಮನಿಸಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವಿದ್ಯುತ್ತನ್ನು ಮತ್ತೊಂದು ಸಲ ಟಾಟಾ ಕಂಪ್ನಿಗೆ ಆಪರೇಷನ್ ಮಾಡಿಕೊಟ್ರೆ ಭಾಳಷ್ಟು ಸಮಸ್ಯೆಗಳು ಮತ್ತು ವಿಭಾಯಿಸೋದಕ್ಕೆ ನಮಗೆ ಕಣ್ಮುಂದೆ ಬಂದು ನಿಂತಿರ್ತಾರೆ. ಈಗಾಗಲೇ ಭಾಳಷ್ಟು ಸಂಖ್ಯೆಗೆ ಅಸಂಖ್ಯಾತ ಸಂಖ್ಯೆಗೆ ಇವತ್ತು ನೌಕರರ ಕೆಲಸ ಮಾಡ್ತಾರೆ. ಕಾಯಂ ಆಧಾರದ ಮೇಲೆ, ಗುತ್ತಿಗೆ ಆಧಾರದ ಮೇಲೆ, ದಿನಗೂಲಿ ಆಧಾರದ ಮೇಲೆ ಬೇರೆ ಬೇರೆ ಇದರಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಹಿಂಗಿರುವಾಗ ಒಂದು ಕಡೆಗೆ ಕಾಯಂ ಮಾಡೋದಂತ ಸರ್ಕಾರದಿಂದ ನೌಕರರಾದ ಇವತ್ತು ಗುತ್ತಿಗೆ ಆಧಾರಿತ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ದೊಡ್ಡಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇಂದು ಗಣ್ಯರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಆದವ್ರು ಯಾರು ಗೊತ್ತಾರ ಎಲ್ಲ ಅಲ್ಲಲ್ಲೇ ಅವರು. ದೊಡ್ಡಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ವೆಂಕಟೇಶ್ ಬಂತಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇಂದು ಗಣ್ಯರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನ ಹೆಮ್ಮೆಯ ಶಾಸಕರಾದ ಧೀರಜ್ ಮುನಿರಾಜು, ನಗರಸಭೆ ಅಧ್ಯಕ್ಷರಾದ ಸುಮಿತ್ರಾ ಆನಂದ್, ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ನಗರಸಭೆಯ ಸರ್ವ ಸದಸ್ಯರ ಸಹಕಾರದೊಂದಿಗೆ ಹಾಗೂ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಹರೀಶ್ ಗೌಡರ ಬೆಂಬಲದೊಂದಿಗೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಎಂದರು. ಪ್ರಸ್ತುತ ಇರುವ 5 ತಿಂಗಳ ಅಲ್ಪಾವಧಿಯಲ್ಲಿ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡುವ ಮೂಲಕ ನಗರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ನಗರಸಭೆ ಗ್ರೇಡ್ 1 ಆಗಿ ಪರಿವರ್ತನೆಗೊಂಡಲ್ಲಿ ಹೆಚ್ಚಿನ ಅನುದಾನ ಪಡೆಯಲು ಸಹಾಯವಾಗುತ್ತದೆ. ಈ ಮೂಲಕ ನಗರದ ಅಭಿವೃದ್ಧಿ ಮತ್ತಷ್ಟು ಮಾಡಬಹುದು ಎಂದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತ ಮಹಿಳೆಯ ಕತ್ತು ಸಿಳಿ ಭೀಕರ ಹತ್ಯೆ. ಮನೆಯಲ್ಲಿ ಮಲಗಿದ್ದ ಮಹಿಳೆಯ ಮೇಲೆ ಆಗಂತುಕರ ದಾಳಿ. ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕಾಗಿ ಕೊಲೆ ಎಂದು ಬಿಂಬಿಸುವ ಯತ್ನ. ಕೌಟುಂಬಿಕ ಕಲಹಕ್ಕೆ ಸುಪಾರಿ ಕೊಲೆ ಎಂದ ಕುಟುಂಬಸ್ಥರು. ನೂತನ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಯಾರಿಗೆ ಎಂಬ ಚರ್ಚೆ ತೀವ್ರ. ಈ ಬಾರಿಯಾದರೂ ಸುಬ್ಬಾರೆಡ್ಡಿಗೆ ಒಲಿಯಲಿದೆಯಾ ಅದೃಷ್ಟ? ಸ್ವಾತಂತ್ರ್ಯ ನಂತರ ಬಾಗೇಪಲ್ಲಿಗೆ ಸಿಗದ ಸಚಿವ ಭಾಗ್ಯದ ಕನಸು ಈಗ ನನಸಾಗಲಿದೆಯಾ? ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರ ವಿರುದ್ಧ ನಾಗರಿಕರ ಆಕ್ರೋಶ. ವಾಸವಿ ರಸ್ತೆಯ ಅವ್ಯವಸ್ಥೆ, ಒಳಚರಂಡಿ ನೀರು ರಸ್ತೆಗೆ ಬರುತ್ತಿರುವುದಕ್ಕೆ ಪೌರಾಯುಕ್ತ ಅಮೃತ ವಿರುದ್ಧ ನಾಗರಿಕರ ಅಸಮಾಧಾನ. ಶೀಘ್ರ ಮುಗಿಸಲು ಆಗ್ರಹ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.